ದಾವಣಗೆರೆ ಜಿಲ್ಲೆ ಹರಿಹರ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ನಗರಸಭೆ ಕಟ್ಟಡದ ಕಾಮಗಾರಿಯನ್ನ ಜಿಲ್ಲಾಧಿಕಾರಿಗಳು ವೀಕ್ಷಣೆ ಮಾಡಿದರು. ಬೆಳಗ್ಗೆ 10 ಗಂಟೆಗೆ ಹರಿಹರ ನಗರಸಭೆಗೆ ಆಗಮಿಸಿದ ಜಿಲ್ಲಾಧಿಕಾರಿ ಕಟ್ಟಡ ಕಾಮಗಾರಿಯನ್ನ ಪರಿಶೀಲಿಸಿದರು. ನಿರ್ಮಾಣಗೊಂಡಿರುವ ಪೌರಕಾರ್ಮಿಕರ ವಿಶ್ರಾಂತಿ ಗೃಹ ಹಾಗೂ ಶೌಚಾಲಯದ ಕಟ್ಟಡವನ್ನ ಪರಿಶೀಲನೆ ನಡೆಸಿದರು. ನಗರಸಭೆ ಅಧಿಕಾರಿಗಳಿಂದ ಸಾರ್ವಜನಿಕ ಕಾರ್ಯಗಳ ಬಗ್ಗೆ ಪರಿಶೀಲನೆ ಹಾಗೂ ಸರಿಯಾದ ಸಮಯಕ್ಕೆ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಡದೆ ಸಮಯ ವ್ಯರ್ಥ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ವರದಿಗಾರರಿಂದ ಮಾಹಿತಿ ಪಡೆದರು. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಜನ ನಮ್ಮ ಆಫೀಸಲ್ಲಿ ಏನು ಮಾಡೋರು ಬಂದವರು ಈ ವಾಟ್ಸಪ್ ನೋಡೋದು, ಫೋನ್ಗಳಲ್ಲಿ ಮಾತಾಡೋದು ಎಲ್ಲ ಅಭ್ಯಾಸಗಳಿತ್ತಲ್ಲ. ನಾವು ಆಫೀಸ್ ಚೇಂಬರ್ ಪಕ್ಕನೇ ಒಂದು ಲೈಬ್ರರಿ ಮಾಡಿದ್ವಿ. ಬರೋರಿಗೆ ಆ ಹವ್ಯಾಸ ಬೆಳೀಲಿ ಅಂತ ಉದ್ಘಾಟನೆ ಮಾಡಿದ್ವಿ ಮನೆ 26ನೇ ತಾರೀಕು. ಎಲ್ಲ ನ್ಯೂಸ್ ಪೇಪರ್ಗಳನ್ನು ಇಟ್ಟಿದ್ದೇವೆ, ಎಲ್ಲ ಪೇಪರ್ಗಳು ಇಟ್ಟಿದ್ದೇವೆ. ಇಲ್ಲ, ಅದು 11 ಗಂಟೆಗೆ ಹೋಗ್ತೀನಿ. ಇದು ಮುಗಿಸ್ಕೊಂಡಲ್ಲ ಒಟ್ಟು. ಹೌದಾ? ಇಲ್ಲೇ ಮಾಡೋಣ ಅಂತ ಮಾಡಿಬಿಡಿ, ಎಲ್ಲರೂ ಮಾಡಿ ಬರುತ್ತಾ? ಸೈಡನ್ನು ಮಾಡಿಸ್ಬಿಡಿ, ಸರಿ ಮಾಡ್ಬೋದು. ಇನ್ನು ದಿನಾಚರಣೆ ಅಂಗವಾಗಿ ಹುತಾತ್ಮರನ್ನು ನೆನೆಸ್ಕೊಳ್ಳುವಂಥ, ಅವ್ರಿಗೆ ಗೌರವ ಸಮರ್ಪಣೆ ಮಾಡುವಂಥ ಅದಕ್ಕೆ ಒಂದು ನಿಮಿಷ ಎಲ್ಲರೂ ಮೌನಾಚರಣೆ ಮಾಡಬೇಕಾಗಿ. ನಾಲ್ಕನೇದು 5ನೇದು ಸಾಹೇಬ್ರೆ ನಮ್ಮ ಮಾಹಿತಿನೂ ಕೊಡಲ್ಲ ಸರ್. ನಿಮ್ಮ ಯಾವ ಇಲಾಖೆಯವರು ಮಾಹಿತಿ ಕೊಡಲ್ಲ. ಮಾಹಿತಿ ಹಂಗಾಗಿ ನಮಗೆ ಬರ್ತಾರೆ ಅಂದರೆ ಕ್ವಶನ್ ಕೇಳ್ತಾರಂತ ಮಾಹಿತಿನೂ ಕೊಡಲ್ಲ. ಹ್ಞೂ ಸರ್. ಇದು 4ನೇದು 5ನೇದು ಸಾಹೇಬ್ರು ಟೈಮಿಂಗ್ ನಮ್ಮ ಕೌನ್ಸಿಲರ್, ನಮ್ಗೆ ಕೌನ್ಸಿಲರ್ ಡಿ ಸಿ ಅವ್ರು ಭೇಟಿ ಆಗೋದು ಹಿಂದವರಿಂದನೂ ಇವತ್ತಿನವರೆಗೂ ಒಂದು 20 ವರ್ಷ ಆಯ್ತು. ಒಂದು ದಿವಸನೂ ಯಾರು ಡಿ ಸಿಗಳು ಕೌನ್ಸಿಲರ್ ಇದೇ ಕೇಳಿಲ್ಲ ಹರಿಹರದ, ಏನಪ್ಪ ನಿಮ್ಮ ವಾಟ್ ಈಸ್ ಯುವರ್ ಪ್ರಾಬ್ಲಮ್, ಏನು ಅಂತ. ನನ್ ಆಫ್ ದಿ ಡಿಸೀಸ್, ನನ್ ಆಫ್ ದಿ ಬರ್ತಾರೆ ಸಮಸ್ಯೆ ಪರಿಹಾರ ಯಾವುದು ಅವ್ರು ಹೇಳಿದ್ರು ಸರ್. ಅವತ್ತು ಏನು ಸಮಸ್ಯೆ? ಡಿ ಸಿ ಅವರಿಗೆ ಸಮಸ್ಯೆಗಳು ಕೇಳಿಲ್ಲ. ಇದಕ್ಕೆ ಪರಿಹಾರ ನನ್ನ ಡೋರು ಯಾವಾಗಲೂ ಬಾಗಿಲು ತೆರೆದು, ಯಾವಾಗ ಬೇಕಾದ್ರೆ ಯಾರು ಬೇಕಾದ್ರೂ ಭೇಟಿ ಮಾಡ್ಬೋದು. ಈಗ ನೀರಿನ ಪ್ರಾಬ್ಲಮ್ಮು ಸಾಲ್ವ್ ಆಗಿಲ್ಲ ಸರ್ ಹರಿಹರಕ್ಕೆ. ಭಾಳ ಒಂದೇ ಮಷಿನ್ ಓಡ್ತಾ ಇದೆ. ಅದೇನಾದ್ರು ನಿಂತು ಅಂತಂದರೆ ಅದು ಮೋರ್ ದ್ಯಾನ್ 40 years ಮಷಿನ್. ಅದು ನಿಲ್ತು ಅಂದರೆ ಹರಿಹರಕ್ಕೆ ಎಂಟೈರ್ ಹರಿಹರ ನೀರಿಲ್ಲ ಸರ್. ಎಂಟೈರ್ ಹರಿಹರ ಈಗೂ ಕೂಡ ಅವ್ರು ಗಲಾಟೆ ಮಾಡಿದರೆ 20 ವರ್ಷ ಕೌನ್ಸಿಲರ್ ಇಲ್ಲ, ಅವ್ರು ಗಲಾಟೆ ಮಾಡಿದರೆ ಅವ್ರಿಗೆ ಬಿಡ್ತಾರೆ ಅಲ್ಲ, ಅವು ನೊಣ ಹೊಡಿತಿದ್ದಾವೆ. ಇಲ್ಲ, ನೀವು ಹೇಳಿದ್ದು ನೀರಿನೊಂದು ನಾವು ಗಂಭೀರವಾಗಿ ಬಹಳ ಸಮಸ್ಯೆ ಇದೆ ಸರ್. ಇವರು ಎಷ್ಟು ದಿನದಿಂದ ನಾನು ಅದಕ್ಕೆ ಉಪವಾಸ ಕೂತ್ಕೊಂಡು ನಾನು ನೀವು ಇದ್ದಿದ್ದಿಲ್ಲ 6 ದಿವಸ ಏನೋ ಹೋಗಿದ್ರಿ, ಪರ್ಸನಲ್ ವರ್ಕ್ ಹೋಗಿದ್ರಿ ಅಂತಂದು ನಾವು ಇನ್ಫ್ಯಾಕ್ಟ್ 31 ಜನ ಬಂದಲ್ಲಿ ಸ್ಟ್ರೈಕ್ ಕೊಡೋದಿದ್ವಿ. ಇಲ್ಲಪ್ಪ ಡಿಸಿರೆಲ್ಲ ಬೇಡ ನೋಡೋಣ ಅಂತಂದು ನಾನು ಈಗ ಐ ಅಪ್ರೋಚ್ಡ್ ಸೆವೆರಲ್ ಟೈಮ್ಸ್ ಟು ಪಿಡಿ ಆ್ಯಂಡ್ ಇನ್ಫಾರ್ಮ್ಡ್ ಅವರ್ ಗ್ರಿವೆನ್ಸಸ್ ಇನ್ಕ್ಲೂಡಿಂಗ್ ಇವ್ರು ಕರ್ಕೊಂಬಂದು ಹೇಳಿದ್ದೀನಿ, ಗ್ರಿವೆನ್ಸಸ್ ಆಫ್ ಹರಿಹರ. ನಾವು ವಕೀಲರು ಸರ್. 9ನೇ ತಿಂಗಳಿಗೆ ಟೆಂಡರ್ ಆಗಿದ್ದಾವೆಲ್ಲ. 15 ಹಣಕಾಸು 14ನೇ 9ನೇ ತಿಂಗಳು 10ನೇ ತಿಂಗಳು ಟೆಂಡರ್ ಆಗಿದೆ ಸರ್. ನಾವು ಇನ್ನೂವರೆಗೆ ಆದರೂ ನಾವು 2-3 ತಿಂಗಳಾಗಿ ಬರೀ ರೇಟ್ ಕೂಲಿಗೆ ಇದು ಎಲ್ಲ ಕ್ಲಿಯರ್. ಇನ್ನೂ 1-2 ಪೆಂಡಿಂಗ್ ಇದಾವೆ ಸರ್. ಈ ವಿಚಾರಕ್ಕೆ ನಗರಸಭೆ ಅಧ್ಯಕ್ಷ ಸಹಿತ ಅಧ್ಯಕ್ಷ ಸ್ವಲ್ಪ ಅಧ್ಯಕ್ಷ ಸಮಸ್ಯೆ ಬಗೆಹರಿಸಕ್ಕೆ ಅವರು ಇದ್ರೆ ಸರಿ ಸರ್. ಒಬ್ಬರಿಂದನೇ 2 ಕೈ ಚಪ್ಪಾಳಿ ಇದ್ದು ಆದರೆ 2 ಸೇರ್ಲಿಲ್ಲ ಅಂದರೆ ಸಮಸ್ಯೆ ಬಗೆಹರಿಸೋದು. ಯಾವುದೇ ಒಂದು ಸಭೆ ನಡೀಬೇಕು ಅಂತ ಅಂದ್ರೂ ಯಾವುದೇ ಚರ್ಚೆ ಇಲ್ದೇ ನಾವು ಒಬ್ಬರೇ ಹೆಂಗೆ ಅಧ್ಯಕ್ಷರು ಗೊತ್ತಿಲ್ಲದೇ ನಾವು ಹೆಂಗೆ ಅಧಿಕಾರ ಮಾಡ್ತೀವಿ? ಯಾವುದೇ ಇನ್ಫಾರ್ಮೇಶನ್ ಬೇಕು, ತಿಳ್ಕೊಂಡ್ಮೇಲೆ ನಾವು ಅಧಿಕಾರ ಅಲ್ಲ ಇದು, ಅಧಿಕಾರ ಮಾಡೋದಲ್ಲ ಇದು. ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಮಾತಿನ ಇದನ್ನ. ಸೇವೆ ಮಾಡೋದು, ಸೇವೆ ಅಲ್ಲ, ಜನರಿಗೆ ಸೇವೆ ಮಾಡಬೇಕು ಅಂದ್ರೆ ನಮಗೆ ಅಲ್ಲ. ನೀವು ಅವತ್ತು ನೀವು 4 ಸರಿ ನಾನು ಭೇಟಿ ಮಾಡಿದಾಗ ಇದೇ ಹೇಳ್ತೀರಿ, ನಾನು ಅಧಿಕಾರ ಹೇಗೆ ಮಾಡೋದು, ಅಧಿಕಾರ ಹೇಗೆ ಚಲಾಯಿಸೋದು ಅಂತ. ಇದು ಅಧಿಕಾರ ಅಲ್ಲ, ಇದು ಸೇವೆ. ನೀವು ಫಸ್ಟ್ ಟೈಮ್ ಸರ್ ಭೇಟಿ ಮಾಡ್ತಾರಂತ. ಇದು ಸೇವೆ. ಹೌದು ಸೇವೆ ಸರ್. ಮಾಡಿ ಸೇವಾ ಮನೋಭಾವ, ಸ್ವಲ್ಪ ತ್ಯಾಗದಿಂದ ಮನಸ್ಸು ಬಿಚ್ಚಿ ನೋಡಿ, ಎಲ್ಲವೂ ಸರಿ ಹೋಗ್ತದೆ, ಕೆಲಸಗಳು ಆಗ್ತದೆ. ಹೆಂಗಾಗುತ್ತೆ ಸರ್? 1+1 = 4. ಅರ್ಧ ಗಂಟೆ 1 ಗಂಟೆ ಆ ಪೈ ಹುಡುಕಿ ಯಾವ ಕೆಲಸ ಮಾಡಿ, ಯಾವ ಕೆಲಸ ಶುರು ಮಾಡಿ ಅಂತ ಹೇಳ್ತಾ ಇದಾರಂತೆ. ನಾನು ಹೇಳಿದ್ದೀನಿ ಹೆಂಗೆ ಮಾಡ್ತಾರೆ ಸರ್? ಕೆಲಸ ಮಾಡಬೇಡಿ ಸರ್, ಮಾಡಿಸ್ಬೇಡಿ, ನಾಟ್ ನೆಸರಿ. ಯಾವುದು ದುಡ್ಡಿದೆ, ಅನುದಾನ ಇದೆ, ಅದನ್ನ ಕೆಲಸ ಮುಗಿಸಿ. ಎಸೆನ್ಷಿಯಲ್ ವರ್ಕ್ ಏನಿದೆ ಕ್ವಾಲಿಟಿ ಆಗುತ್ತೆ. ಸುಮ್ಮನೆ ಒಬ್ಬರು 50 ಲಕ್ಷ ಹಾಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ. ನೀವು ಅವ್ರು ಮಾತಾಡೋದ್ಮೇಲೆ ಬೇಕಾದ್ರೆ ನೀವು ಮಾತಾಡ್ಬೋದು. ಈಗ ಇಲ್ಲಿ ಬಂದಿದ್ದೀನಿ ಅಂತಲ್ಲ, 15 ಕಿಲೋಮೀಟರ್ ಅಷ್ಟೇ ಇರೋದು ಹರಿಹರ. ನನ್ನ ಡೋರ್ ಯಾವಾಗಲೂ ಓಪನ್ ಇರುತ್ತೆ.
ಅವ್ರು ಮಾತಾಡೋದು ವಕೀಲರು ಇದ್ದಾರೆ, ಅವರು ಹಿರಿಯೋರು ಇದ್ದಾರೆ, ಕೇಳಿಸ್ಕೊಳ್ಳಿ. ಸರ್ ನಾವು ಸೇವಾ ಮನೋಭಾವದಿಂದನೇ ಬಂದಿದ್ದೀವಿ. ನಾವು ನಿಜವಲ್ಲ ಹರಿಹರ ಸೇವೆ ಮಾಡಬೇಕು ಅಂತಲೇ ನಾವು ಆಮೇಲೆ ಇದೊಂದು ಕಾರ್ಯಕ್ರಮ ಇದೆ, ಹೋಗಿ ಫ್ರೀ ಮಾಡ್ಕೊಂಡು ನಮ್ಗೆ 30 ಜನ ಒಂದು ಸೇರ್ಸಿ ಬನ್ನಿ. ಹೋದ್ರೆ ಬರ್ತಾರೆ. 30 ನೀವು ನಮಗೆ 30 ಜನ ಕೌನ್ಸಿಲ್ ಇರಬೇಕು ಅಂತೇಳಿ ಇವತ್ತು ಇವು ಸೀದೆ ಅಲ್ಲಿ ಗೊತ್ತಲ್ಲ ಸರ್, ಏನೇ ವರ್ಕಿಂಗ್ ಅಲ್ಲಲ್ಲ, ಮುಂದಿನ ತಿಂಗಳು ಅಂದ್ರೆ ಮತ್ತೆ ಮುಂದಿನ ತಿಂಗಳು ಒಂದು ಯೋಚನೆ ಮಾಡಿ ಪ್ರಬಂಧ ಬರ್ತಾರೆ, ಮಾಡ್ತಾ ಇದ್ದಾರೆ. ಪುಷ್ ಮಾಡೋಣ. ಇದು 6 ತಿಂಗಳಾಯ್ತು, ಸಮಸ್ಯೆ ಎಲ್ಲ ಅರ್ಥ ಆಗಿದೆ, ಪುಷ್ ಮಾಡೋಣ. ಮುಂದಿನ ವಾರ ಅಥವಾ ಅದೇ ಮುಂದಿನ ವಾರದಲ್ಲಿ ಒಂದು ಟೈಮ್ ಕೊಡ್ತೀನಿ ನಾನು ಎಲ್ಲರಿಗೂ ಕೂಡ. ಆಮೇಲೆ RO ರವಿನೋ ಆಫೀಸರ್ ಇಲ್ಲ ಸರ್, ನಮ್ಮ RO ಇಲ್ಲ ಸರ್, RO ಇಲ್ಲ, ರವಿನೋ ಆಫೀಸರ್ ಅವರು ಅದೇ ಸ್ವಲ್ಪ ಕಂದಾಯ ಇಲಾಖೆ ಭಾಳ ರೀಶಫಲ್ ಮಾಡಿಕೊಂಡು ನಮ್ಮ ಕಾರ್ಪೊರೇಷನ್ ಇದನ್ನು ಮಾಡಿಕೊಂಡು ಸ್ವಲ್ಪ ಮಾಡಿದ್ರೆ ಅನುಕೂಲ ಆಗುತ್ತೆ. ಫೆಬ್ರವರಿ 15 ಆದಮೇಲೆ ಈ ಕಾರ್ಯಕ್ರಮ ಇದ್ದಾವೆ, ಯಾವುದು ಸೇವಾಲಾಲ್ ಜಯಂತಿ ಇದೆ, ಅದೆಲ್ಲ ಮಾಡಿ. ವಾಲ್ಮೀಕಿ ಜಯಂತಿ ಇದೆ, ಅದು ಮುಗಿದ ನಂತರ ನೀವು ಫ್ರೀ ಆದ ಒಂದು ದಯವಿಟ್ಟು ಒಂದು 30 ಫೆಬ್ರವರಿ 20 ಆದ್ಮೇಲೆ ಒಂದು ಖಾತಾ ಎಸ್ಟೇಟಿಗೆ ಜನಗಳು ಭಾಳ ಪಾಪ ನೋವು ಅನ್ಬೋದು ಸರ್. ಖಾತಾ ಎಸ್ಟೇಟಿಗೆ ಸಾರ್ವಜನಿಕ ಇಂಥ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಸರ್, ಒಂದು ಆ ಡಾಕ್ಯುಮೆಂಟ್ ಕ್ರಯ ಪತ್ರದಲ್ಲಿ ಚೆಕ್ ಬಂದು ಇರುತ್ತಲ್ವ ಸರ್, ಅದನ್ನು ಬರ್ದಿಲ್ಲ ಅಂತೇಳಿ ವಾಪಸ್ ಕಳಿಸ್ತಾರೆ ಸರ್. ರಿಪೇರಿ ಮಾಡೋಣ ಅಂತ ಪ್ರತಿ ಒಂದು ಟೇಬಲ್ಗೂ ಪ್ರತಿ ಬಾರಿ ಅಡ್ಡಾಡಕ್ಕಾಗಲ್ಲ ಸರ್. ವರ್ಕರ್ಸ್ನ ಅವರು ಚೇಂಜ್ ಮಾಡಿದಾರಲ್ಲ ಸರ್, ಯಥಾಸ್ಥಿತಿ ಕಾಪಾಡ್ರಿ ಅಂತ ನಾವು ಸಾಮಾನ್ಯ ಸಭೆಯಲ್ಲಿ ಹೇಳಿದೀವಿ. ಆಯ್ತ್ರಿ ಮೇಡಮ್ ಅವರೇ, ರಿಪೇರಿ ಮಾಡೋಣ ಅಂತ ಹೇಳಿದ್ನಲ್ಲ. ಆಯ್ತು ಸರ್, ಒಂದು ಒಪ್ಪಿಗೆ ಪತ್ರ ಒಪ್ಪಿದ್ದಾರೆ ಸರ್ ಇವತ್ತು ಕನ್ಸರ್ನ್ ಅವ್ರು ಕನ್ಸರ್ನ್ ಕೊಟ್ಟರೆ ಇವತ್ತೇ. ಓಲ್ಡ್ ರೇಟಿಂಗ್ ಇವತ್ತೇ ನನ್ನ ಮಾತನ್ನ ಬರೆದು ಇಟ್ಕೊಳ್ಳಿ. ಇವತ್ತೇ ಸಂಜೆ 5 ಗಂಟೆ ಒಳಗಡೆ ಅಪ್ರೂವ್ ಕೊಡಿ. ನಿಮ್ಮಿಂದ ಪ್ರಾಬ್ಲಮ್ ಆಗಿಲ್ಲ ಸರ್, ಅದಕ್ಕೆ ನೀವು ಬಂದ ಸರ್. ನಿಮ್ಮಂತ ಪ್ರಾಬ್ಲಮ್ DC ಆಗಿಲ್ಲ, ಬೇಕು ನಮಗೆ ನಿಮ್ಮಂತ ಪ್ರಾಬ್ಲಮ್ ದಾವಣಗೆರೆಗೆ. ಆಗಿಲ್ಲ. ಇಲ್ಲಿ ನಿಮ್ ಬರೋಕ್ಕಿಂತ ಮುಂಚೆ ಏನಾಗಿತ್ತಲ್ಲ ಅದು ಸರಿ ಆಗಿದೆ. ಮಾಡೋಣ. ಅದು ದಯವಿಟ್ಟು 20 ಅಥವಾ 25 ಒಳಗಡೆ, 20 ರಿಂದ 25 ಒಳಗಡೆ ಒಂದು ಡೇಟ್ ಕೊಡ್ತೀನಿ. ಒಂದು ಎಲ್ಲರೂ ಸೇರಿ ಒಂದು ಸಭೆ ಮಾಡಿಕೊಂಡು ಅವತ್ತು ಒಂದಿಷ್ಟು ವಿಸಿಟ್ ಮಾಡಿ. ದಯವಿಟ್ಟು ಈಗ ಸಮಸ್ಯೆ ಹೇಳ್ಕೊಂತ ಹೋದ್ರೆ ದಯವಿಟ್ಟು ಸಮಸ್ಯೆ ಬಗೆಹರಿಸಬೇಕು. ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡೋಣ. yes, ಇರೋ of course. ರಿಸೋರ್ಸಸ್ ಶುರು ಮಾಡೋಣ. ಇರೋದ್ರಲ್ಲಿ ಮಾಡಿದ್ರೆ ಸಾಕು ಸರ್. ಸರ್ ಒಂದು ನಿಮಿಷ ಗ್ರಂಥಾಲಯ ಸರ್ ಹೋಗ್ರಿ, ಹೇಳ್ರಿ. ಒಂದು ದಿನ